ಯಾಕೆ 2 ಗಂಟೆ ಮುಂಚಿತವಾಗಿ ಕೆಲಸ ಮಾಡಿದ್ರಲ್ಲ? ಹೌದು ಮಾಲೀಕರೇ, ನಮ್ಮ ಮನೆಯಿಂದ ನಿಮ್ಮ ಮಿಲ್ಲು 4 ಮೈಲು ದೂರವಿರುವುದು. ಆದ ಕಾರಣ ಮುಂಚಿತವಾಗಿ 2 ಗಂಟೆ ಹೋಗಿ ನಿಮ್ಮ ಮಿಲ್ಲಿನ ವನದಲ್ಲಿ ಸ್ವಲ್ಪ ಕುಳಿತು ವಿಶ್ರಾಂತಿ ತೆಗೆದುಕೊಂಡು ಗಂಟೆ ಆದ ನಂತರ ಮಿಲ್ಲಿಗೆ ಹೋಗುತ್ತೇನೆ ಮಾಲೀಕರೇ. ರಾಜೇಶನು ಬಾಳೆ ಸಂಭವಿತ. ನಮ್ಮ ಮಿಲ್ಲಿನ ಮಿಷನರಿಯಲ್ಲಿ ಕೆಲಸ ಮಾಡಕತ್ತ 6-7 ವರ್ಷಗಳಾಗಿ ಹೋದವು. ಆದರೆ ಒಂದು ದಿನ ತಕರಾರವಿಲ್ಲಮ್ಮ. ಆದರೆ ಇವರೇನು ಬರೋರಲ್ಲಮ್ಮ. ಮನ ತಾಯಿಯ ಮತ್ತರದ ಬೇಗೆಯಲ್ಲಿ ಬೆಂದು ಹೆಚ್ಚು ವಿದ್ಯೆ ಕಲಿಯದೆ ಕೆಲಸವನ್ನು ಮಾಡ್ತಿರುವನು ಪಾಪ. ಏಕೆ ಮಾಲೀಕರೇ? ಬಡವರಾದರೂ ಮನುಷ್ಯರಲ್ಲವೇ? ಹಾಗೇನಿಲ್ಲ ರಾಜೇಶ್, ಅವರನ್ನು ಈ ಮಾನವ ಜನಾಂಗದಲ್ಲಿ ಎಣಿಸುವುದಿಲ್ಲವೇ ಮಾಲೀಕರೇ? ಅವರನ್ನು ಕ್ಷಮಿಸಿ. ಹಾಗೇನಿಲ್ಲ ರಾಜೇಶ್, ನಾನು ಸಿಟ್ಟಿಗೇರೋ ಮನುಷ್ಯನೇ ಅಲ್ಲ. ನೋಡು, ಮೂಲದಿಂದ ಬಂದ ಬಡತನವೇ ಬೇರೆ. ಎಷ್ಟು ದುಡಿದರೂ ಹತ್ತಿರ ಹಣವನ್ನು ಇರುವುದಿಲ್ಲ. ತನ್ನ ಹೃದಯ ತಾಪವನ್ನು ಹೇಳಿಕೊಳ್ಳಕ್ಕೆ ಹಿತಚಿಂತಕರು ಯಾರು ಇರುವುದಿಲ್ಲ. ಹೀಗೆಲ್ಲ ಆದ ಕಾರಣಗಳಿಂದ ಬಡವನ ಮುಖಲಕ್ಷಣವು ಬೇರೆ ಕಾಣುತ್ತಿರುವುದು. ಅದಕ್ಕಾಗಿ ನನ್ನ ಮಾತವನ್ನು ಹೇಳಿದೆ ಅಷ್ಟೇ. ನಿಮ್ಮ ಮಾತಿಗೆ ನಾನು ಪೂರ್ಣ ಒಪ್ಪಿಕೊಂಡೆನು. ಆದರೆ ಇಂತಹ ಜಗತ್ತಿನಲ್ಲಿ ತಮ್ಮಂತ ವಿರಾಳಗಳು ಬಹಳ ಮಾಲೀಕರೇ, ಬಹಳ. ಏನೇ ಆಗಲಿ ರಾಜೇಶ್, ಮಕ್ಕಳೆದ್ದು ಮಡದೆ ತೀರಿ ಹೋದ ಮೇಲೆ ಮತ್ತೆ ಮರುಮದಿಯನ್ನು ಮಾಡಿಕೋಬಾರದು. ಯಾಕಂದರೆ ನಿನ್ನಂತೆ ತಂದೆಗಳಿದ್ದು ತಾಯಿಲ್ಲದ ಮಕ್ಕಳ ಪಾಪ ಎಂದಿಗೂ ಬಿಡುವುದಿಲ್ಲ. ಅದಕ್ಕಾಗಿ ಈ ಮುದ್ದು ಮಂಜಳೆ ತಾಯಿ ತೀರಿ ಹೋದ ಮೇಲೆ ತೆಗೆದುಹಾಕಿ. ಓಹೋ, ಮಾತನಾಡುತ್ತಾ ಹಾಗೆ ನಿಂತವಲ್ಲ, ನಿಮಗೆ ತಡವಾಯ್ತು? ಹೌದು ಪಾಜಿ, ಗೆಳತಿ ಮನೆಗೆ ಹೋಗೋದಕ್ಕೆ ತುಂಬಾ ತಡವಾಯ್ತು. ನಾಳೆ ಹೋದ್ರಾಯ್ತು ಬಿಡಿ. ಹಾಗಾದ್ರೆ ನಡಿಯಮ್ಮ, ಹೋಗೋಣ. ಅಪ್ಪಾಜಿ, ನಮ್ ಜೊತೆ ಕಾರಲ್ಲಿ ಅವರು ಕೂಡ ಬರ್ಬೋದಲ್ವಾ? ನೋಡ್ರಿ ರಾಜೇಶ್, ನಮ್ಮ ಮುಜಾಳ ಹೇಳಿದ ಹಾಗೆ ನಮ್ಮ ಜೊತೆ ಕಾರ್ನಲ್ಲಿ ಬರಬೇಕು. ಹೇಳಿ, ನಾನು ನಡೆದುಕೊಳ್ಳುತ್ತಲೇ ಬರುತ್ತೇನೆ. ತಮ್ಮ ಉದಾರ ಪ್ರೀತಿ ಇದ್ದರೆ ಅಷ್ಟೇ ಸಾಕು ನನಗೆ. ಹಾಗೇನಿಲ್ಲ ರಾಜೇಶ್, ನೀವು ಬರಲೇಬೇಕು. ಹೌದು, ನೀವು ನನ್ನ ಜೊತೆ ಬರಲೇಬೇಕು. ನಡೆ, ಹಾಗಾದ್ರೆ ತಮ್ಮ